19 ವರ್ಷಗಳ ಕಾಲ ಸೈನಿಕ ಸೇವೆ ಮುಗಿಸಿ ಅರಸೀಕೆರೆಗೆ ಮರಳಿರುವ ಯೋಧ ರಘುನಂದನ್ ರವರನ್ನು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಈರೇಬನ್ನಿಮಟ್ಟಿ ಗ್ರಾಮದ ಅಳಿಯನಾದ ರಘುನಂದನ್ ರವರನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಚನ್ನವೀರ ಮಹಾಸ್ವಾಮಿಗಳ ಮಠದಲ್ಲಿ ಸನ್ಮಾನಿಸಿ ಗೌರವಿಸಿದರು. ತಮ್ಮ ಸೇನೆಯಲ್ಲಿ ಕಳೆದ ಕ್ಷಣಗಳನ್ನು ಜನರೊಂದಿಗೆ ಹಂಚಿಕೊಂಡು ಸಂಭ್ರಮಪಟ್ಟರು. ಜೊತೆಗೆ ಊರಿನ ಗ್ರಾಮಸ್ಥರಲ್ಲಿ ನನ್ನಿಂದ ಯಾವುದೇ ಸಹಾಯ ಬೇಕಾದರೂ ಕೇಳಿ ಎಂದು ಯೋಧ ರಘುನಂದನ್ ಹೇಳಿದರು. ಈ ಸಮಯನ ನಾನು ಲೈಫಲ್ಲಿ ಯಾವಾಗಲೂ ಮರೆಯೋಕ್ಕಾಗಲ್ಲ. ನಾನು ಹೇಳೋದು ಇಷ್ಟೇ, ಈಗ ಹೊಸ ಜನರೇಷನ್ ಇದೆ. ನಿಮ್ಮ ಊರಲ್ಲಿ ಎಲ್ಲದಕ್ಕೂ ಒಂದು ಸ್ವಲ್ಪ ತೊಂದರೆ, ಹೌದಲ್ಲ? ಬಸ್ಸಿಗೆ ಬರೋಕ್ಕೆ ತೊಂದರೆ, ಎಲ್ಲದಕ್ಕೂ ತೊಂದರೆ. ಈ ನ್ಯೂ ಜನ್ರೇಷನ್ ಇದ್ದೀರಾ, ಇದಕ್ಕೋಸ್ಕರ ಹೋರಾಡಬೇಕು. ತಂದೆಯವರು ಇದ್ದಾರೆ, ತಾತವ್ರು ಇದ್ದಾರೆ, ಅವ್ರದ್ದೆಲ್ಲ ಜನ್ರೇಷನ್ ಮುಗ್ದೋಗಿದೆ. ಈಗ ನನ್ನ ವಯಸ್ಸಲ್ಲಿ ಏನಿದ್ದೀರಾ ಮ್ಯಾಕ್ಸಿಮಮ್ ನೀವು ಹೋರಾಡಿ. ನೆಕ್ಸ್ಟ್ ನಮ್ಮ ಪೀಳಿಗೆ, ನೆಕ್ಸ್ಟ್ ಏನು ಪೀಳಿಗೆ ಇದೆ ಅವ್ರಿಗೊಂದು ದಾರಿ ಆಗುತ್ತೆ. ಎಜುಕೇಷನ್ಗೆ ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳೋದು ಇಷ್ಟೇ, ಇಲ್ಲಿಗೊಂದು ಸ್ಕೂಲ್ ಆಗಬೇಕು, ಚೆನ್ನಾಗಿರೋ ಸ್ಕೂಲ್ ಆಗಬೇಕು. ಹೈಸ್ಕೂಲ್ ಓದಬೇಕು ಅಂತಂದ್ರೂ ನಾವು ಅಲ್ಲಿ ಒಳಲಿಗೆ ಹೋಗ್ಬೇಕು. ಹೈಸ್ಕೂಲ್ ಹೋಗಿದೆ, ಆದರೆ ಯಾವುದೇ ಒಂದು ಎಮರ್ಜೆನ್ಸಿ ಅಂತಂದ್ರೂ ಒಂದು ಬಸ್ಸಿನ ಇದಿಲ್ಲ, ಹೌದಲ್ಲ? ಇದಕ್ಕೋಸ್ಕರ ಹೋರಾಡಿ. ಅದರ ಮಾತು ಏನಾದರೂ ಹೆಲ್ಪ್ ಬೇಕಾದರೆ ನಾನು ಮಾಡ್ತೀನಿ. ನನ್ನ ಕೈಲಿ ಇಷ್ಟ ಆಗುತ್ತೋ ಅಷ್ಟು ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇವ್ರು ಏನಿದ್ದಾರೆ, ಹೊಸ ಹುಡುಗರಿದ್ದಾರೆ, ಇವ್ರಿಗೆಲ್ಲ ಹೇಳ್ತೀನಿ, ಮುಂದೆ ಬನ್ನಿ. ದೇಶ, ನಾಡು, ಭಾಷೆ ಇದಕ್ಕೆಲ್ಲ ಮುಂದೆ ಬನ್ನಿ. ಅಪ್ಪ ಹಾಕಿದ ಆಲದ ಮರ ಅಂತ ಊರಲ್ಲೇ ಇರಬೇಡಿ. ನಾನು ಹೇಳೋಕೆ ಬರೋದಿಷ್ಟೇ. ನೀವೇನಾದರೂ ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಇದ್ದರೆ ಅದು ಊರು ಬಿಡೋದ್ರಿಂದ ಆಗುತ್ತೆ. ಹೊರಗಡೆ ನೋಡಿ, ಹೊರಗಡೆ ಪ್ರಪಂಚ ನೋಡಿ, ಹೆಂಗೆ ಬದುಕ್ತಾ ಇದ್ದಾರೆ, ಅವ್ರು ಹೆಂಗೆ ಬದುಕ್ತಾ ಇದ್ದಾರೆ, ನಾವು ಹೆಂಗಿದ್ದೀವಿ. ನೀವು ಊರಲ್ಲಿ ಏನೇ ಮಾಡ್ಬೋದು, ಬಟ್ ಅಪ್ಪ ಹಾಕಿದ ಆಲದ ಮರ ಅಂತ ಊರಲ್ಲೇ ಇದಾಗುತ್ತೆ. ಹೊರಗಡೆ ಹೋಗೋದ್ರಿಂದ ನಿಮ್ಮ ಊರ ಹೆಸರು, ನಿಮ್ಮ ಹೆಸರು, ನಿಮ್ಮ ಅಪ್ಪ ಅಮ್ಮನ ಹೆಸರು, ನಿಮ್ಮ ತಾಲೂಕು ಹೆಸರು, ಜಿಲ್ಲೆ ಹೆಸರು ಎಲ್ಲದೂ ಬರುತ್ತೆ. ನೀವೊಬ್ಬರು ಹೊರಗಡೆ ಹೋಗಿ ಏನೋ ಸಾಧನೆ ಮಾಡೋದು ಬರೋದು. ನೀವು ಊರಲ್ಲಿ ಇದ್ದು ಬೇಕಾದವ್ರು ಸಾಧನೆ ಮಾಡಿ, ಏನೇನೋ ಉಪಯೋಗಗಳು. ಯಾವರು ಬರೀ ನೀವು ಊರಿಗೆ ಮಾತ್ರ ಸೀಮಿತರಾಗಿರ್ತೀರಿ. ಊರಿಗೆ ಸೀಮಿತ ಆಗಬೇಡಿ. ನಾನು ಹೇಳಕ್ಕೆ ಬರೋದೇ ಇಷ್ಟೇ, ಊರಿಗೆ ಮಾತ್ರ ಸೀಮಿತ ಆಗಬೇಡಿ. ನನ್ನ ರಾಜ್ಯ, ನನ್ನ ದೇಶ, ಭಾಷೆ ಇದಕ್ಕೋಸ್ಕರ ನಾನು ಯಾವಾಗಲೂ ಹೇಳಕ್ಕೆ ಬರುತ್ತೆ, ಒಗ್ಗಟ್ಟಿನಿಂದ ಇದೆ. ಒಗ್ಗಟ್ಟಿನಲ್ಲಿ ಬಲ ಇದೆ. ಯಾವುದೇ ಕಾರಣಕ್ಕೂ ಏನೇ ಕೆಲಸ ಮಾಡೋದಾದ್ರೂ ಸೇರಿ, ಎಲ್ಲರೂ ಸೇರ್ ಮಾಡಿ. ಯಾರು ಜಗಳ ಮಾಡಿಕೊಂಡು ಜಾತಿ, ಧರ್ಮ, ಫಸ್ಟ್ ಆಫ್ ಆಲ್ ಅದನ್ನು ಯಾರು ತಡಕೋಬೇಕು. ಅವ್ರ ಮೈಲೂ ಹರಿತಿರೋದೇ ಸೇಮ್, ನಮ್ಮದೇ ರಕ್ತ, ನಮ್ಮಲ್ಲಿ ಹರಿತಿರೋದು ಅವ್ರ ಥರದೇ ರಕ್ತ.